ಎಕ್ಸಾಮ್ಸ್ ಈಸಿ ಟು ಮಾಡ್ರೇಟ್ ಲೆವೆಲ್ ಇರುತ್ತೆ. SBI ಕ್ಲರ್ಕ್ ಪ್ರಿಲಿಮ್ಸ್ ಟಾಪಿಕ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಫಾರ್ ಈಚ್ ಸೆಕ್ಷನ್. ಅಂದರೆ ಲಾಸ್ಟ್ 6 ಇಯರ್ಸ್ ಹಿಂದಿನ 6 ವರ್ಷದ ಪ್ರಶ್ನೆ ಪತ್ರಿಕೆ ಮೇಲೆ ಪ್ರತಿಯೊಂದು ಟಾಪಿಕ್ ಮೇಲೆ ನಿಮಗೆ ಟಾಪಿಕ್ ವೈಸ್ ಮಾರ್ಕ್ಸ್ನ ಯಾವ ಥರ ಡಿಸ್ಟ್ರಿಬ್ಯೂಷನನ್ನು ಮಾಡಲಾಗಿದೆ ಅನ್ನೋದನ್ನು ಕೂಡ ಇದರಲ್ಲಿ ತಿಳಿಸ್ತೀನಿ. ಸೊ ಪ್ರೀವಿಯಸ್ ಇಯರ್ ಪೇಪರ್ ಅಂದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಪ್ರಕಾರ ಸೊ ಯಾವುದು ಅಂದರೆ ಚಾಪ್ಟರ್ ವೈಸ್ ಟಾಪಿಕ್ ವೈಸ್ ಏನಿರುತ್ತಲ್ಲ ಅದರಲ್ಲಿ ಯಾವ ಕ್ವಶನ್ಸ್ಗಳು ಪ್ರತಿ ವರ್ಷವೂ ಕೂಡ ಕೇಳಲಾಗಿದೆ ಮತ್ತು ಅದರ ಮಾರ್ಕ್ಸ್ನ ವೇಟೇಜ್ ಎಷ್ಟು ಅನ್ನೋದನ್ನು ನಿಮ್ಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಫೇಸ್ಬುಕ್ ವಾಟ್ಸಪ್ದಲ್ಲಿ ಮ್ಯಾಕ್ಸಿಮಮ್ ವೀಡಿಯೋನ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ತಿಳ್ಕೊಳ್ಳೋದಕ್ಕೆ. ಈ ವಿಡಿಯೋದಲ್ಲಿ ನಾನು ನಿಮಗೆ SBI ಕ್ಲರ್ಕ್ ಪ್ರೀವಿಯಸ್ ಇಯರ್ ಕಟ್ ಆಫ್ ಟ್ರೆಂಡ್, ಅದು ಪ್ರಿಲಿಮ್ಸ್ ಆಗಿರ್ಬೋದು, ಮೇನ್ಸ್ ಎಕ್ಸಾಮ್ಸ್. ಸೊ ಪ್ರಿಲಿಮ್ಸ್ ಎಕ್ಸಾಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ಸ್ನ ಕಟ್ ಆಫ್ ಟ್ರೆಂಡ್ನ ತಿಳಿಸಿದ್ದೀನಿ. ಸೊ ಅದೇ ಥರ ನಿಮಗಿಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಟಾಪಿಕ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿರೋದನ್ನು ಕೂಡ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಸೊ ಅದೇ ಥರ ನಿಮಗೆ ಇದರಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ಸ್ ಪ್ಯಾಟರ್ನ್ ರಿಲೇಟೆಡ್ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಮಾಕ್ ಟೆಸ್ಟ್ನ ಅಟೆಂಪ್ಟ್ ಯಾವ ಥರ ಮಾಡೋದು ಅದ್ರ ಬಗ್ಗೆನೂ ಕೂಡ ತಿಳಿಸಿದ್ದೀನಿ. ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ ಮ್ಯಾಕ್ಸಿಮಮ್ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ 2019ರಿಂದ 2023ನೇ ಇಸ್ವಿಯವರೆಗೆ ಪ್ರತಿ ವರ್ಷವೂ ಕೂಡ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ ಇಂಗ್ಲೀಷ್ ಆಗಿರ್ಬೋದು, ರೀಸ್ನಿಂಗ್ ಮತ್ತು ಮ್ಯಾಥ್ಸ್. ಸೊ ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನನ್ನು ಯಾವ ಥರ ಮಾಡಲಾಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಇವಾಗ ತಿಳಿಸ್ಕೊಡ್ತಿದ್ದೀನಿ. ಸೊ ಪ್ರೀವಿಯಸ್ ಇಯರ್ ಪೇಪರ್ ಅನಾಲಿಸಿಸ್ 2019, 2020, 2021, 2022 ಮತ್ತು 2023. ಸೊ ನೀವಿಲ್ಲಿ ನೋಡೋದಾದರೆ ಇಂಗ್ಲೀಷಲ್ಲಿ ನಿಮಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ RC ಅಂದರೆ ಒಂದು ಪ್ಯಾರಾಗ್ರಾಫ್ನ ಕೊಟ್ಟಿರ್ತಾರೆ ನಿಮಗೆ ಇಂಗ್ಲೀಷಲ್ಲಿ. ಅಲ್ಲಿ ಸ್ಕ್ರೀನಲ್ಲಿ ಕಂಪ್ಯೂಟರ್ ಸ್ಕ್ರೀನಲ್ಲಿ ನಿಮಗೆ ಶೋ ಆಗುತ್ತೆ, ಒಂದು ಪ್ಯಾರಾಗ್ರಾಫ್ ಇರುತ್ತೆ. ಸೊ ಆ ಪ್ಯಾರಾಗ್ರಾಫ್ನ ನೀವು ಕಂಪ್ಲೀಟಾಗಿ ಓದ್ಕೊಳ್ಬೇಕು. ಅದ್ರ ಮೇಲೆ ನಿಮಗೆ 7ರಿಂದ 8 ಕ್ವಶನ್ಸ್ನ ಕೇಳಿರ್ತಾರೆ. ಸೊ ನಿಮ್ಗೆ ಆ ಎಲ್ಲ ಆನ್ಸರ್ ಕೂಡ ಆ ಪ್ಯಾರಾಗ್ರಾಫ್ನಲ್ಲಿನೇ ಇರುತ್ತೆ. ನೀವೇನಾದರೂ ದ ಹಿಂದೂ ನ್ಯೂಸ್ ಪೇಪರ್ ಎಡಿಟೋರಿಯಲ್ನ ಡೈಲಿ ರೀಡ್ ಮಾಡ್ತಾ ಇದ್ದರೆ, ಅದನ್ನು ಅನಲೈಸಸ್ ಮಾಡ್ಕೊಳ್ತಾ ಇದ್ದರೆ ನಿಮ್ಗೆ ಸಾಲ್ವ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಆಫೀಸರ್ ಲೆವೆಲ್ ಎಕ್ಸಾಮ್ಸಲ್ಲಿ ನಿಮಗೆ ವೊಕ್ಯಾಬ್ಯುಲರಿ ತುಂಬ ಇರೋದಂತ RCನ ಕೊಟ್ಟಿರ್ತಾರೆ. ಆದರೆ ಕ್ಲರಿಕಲ್ ಲೆವೆಲ್ ಎಕ್ಸಾಮ್ಸಲ್ಲಿ ನಿಮಗೆ ಕೆಲವೊಂದು ಸ್ಟೋರಿ ಬೇಸ್ಡು ಕೂಡ RCನ ಕೊಟ್ಟಿರ್ತಾರೆ. ಸೊ ಅದನ್ನು ರೀಡ್ ಮಾಡಿ ನೀವು ಕರೆಕ್ಟಾಗಿರೋ ಆನ್ಸರ್ನ ಆ ಪ್ಯಾರಾಗ್ರಾಫ್ ಏನಿರುತ್ತೆ ಆ ಪ್ಯಾರಾಗ್ರಾಫ್ ರಿಲೇಟೆಡ್ನೇ ನಿಮಗೆ ಕೆಳಗಡೆ 7ರಿಂದ 8 ಕ್ವಶನ್ಸ್ನ ಕೊಟ್ಟಿರ್ತಾರೆ. ಅಂದರೆ ಆಥರ್ ಪ್ರಕಾರ ಒಪಿನಿಯನ್ ಏನು, ಆಮೇಲೆ ಫಸ್ಟ್ ಪ್ಯಾಸೇಜ್, ಸೆಕೆಂಡ್ ಪ್ಯಾಸೇಜಲ್ಲಿ ಏನೇನು ಕ್ವರೀಸ್ ಇರುತ್ತೆ. ಸೊ ಅಲ್ಲಿ ಆನ್ಸರ್ ಅವ್ರು ಕೇಳಿರೋ ಕ್ವಶನ್ಸ್ಗಳ ಆನ್ಸರ್ ಆ ಪ್ಯಾರಾಗ್ರಾಫ್ನಲ್ಲಿನೇ ಇರುತ್ತೆ. ಅದನ್ನು ಕಂಪ್ಲೀಟಾಗಿ ರೀಡ್ ಮಾಡಿಬಿಟ್ಟು ನೀವು ಆನ್ಸರ್ನ ಮಾಡಬೇಕಾಗತ್ತೆ. ಅದನ್ನು RC ಅಂತೀವಿ, ರೀಡಿಂಗ್ ಕಾಂಪ್ರಿಹೆನ್ಷನ್. ಸೊ 2018ನೇ ಇಸ್ವಿನಲ್ಲಿ ನಿಮಗೆ RC ಅಂದರೆ ರೀಡಿಂಗ್ ಕಾಂಪ್ರಿಹೆನ್ಷನಲ್ಲಿ 7 ಕ್ವಶನ್ಸ್ನ ಕೇಳಲಾಗಿತ್ತು. ಸೊ ಒಂದೊಂದು ಕ್ವಶನ್ಸ್ಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ, 7 ಮಾರ್ಕ್ಸ್. 2018ನೇ ಇಸ್ವಿನಲ್ಲಿ 7 ಮಾರ್ಕ್ಸ್ ಇರುವಂತಹ RCನ ಕೇಳಲಾಗಿತ್ತು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ. 2019ನೇ ಇಸ್ವಿನಲ್ಲಿ 8 ಮಾರ್ಕ್ಸ್ನ ಕೇಳಲಾಗಿತ್ತು RC ರೀಡಿಂಗ್ ಕಾಂಪ್ರಿಹೆನ್ಷನಿಂದ. 8 ಮಾರ್ಕ್ಸ್ಗಳನ್ನು ಇರುವಂಥ ಕ್ವಶನ್ಸ್ನ ಅಲ್ಲಿ ಒಂದು ಪ್ಯಾರಾಗ್ರಾಫ್ನ ಕೊಟ್ಟಿರ್ತಾರೆ, ಕೆಳಗಡೆ ಅದು ರಿಲೇಟೆಡ್ ಕ್ವಶನ್ಸ್ನ ಕೊಟ್ಟಿರ್ತಾರೆ. 8 ಕ್ವಶನ್ಸ್ನ 2019ನೇ ಇಸ್ವಿನಲ್ಲಿ ಕೇಳಲಾಗಿತ್ತು. ಅದೇ ಥರ 2020ನೇ ಇಸ್ವಿನಲ್ಲಿ 7 ಕ್ವಶನ್ಸ್ನ ಕೇಳಲಾಗಿತ್ತು RCಯಿಂದ. ಮತ್ತು 2021ರಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನಿಂದ ಒಟ್ಟಾಗಿ 9 ಕ್ವಶನ್ಸ್ಗಳನ್ನು ಕೇಳಲಾಗಿತ್ತು. 2022ನೇ ಇಸ್ವಿನಲ್ಲಿಯೂ ಕೂಡ 9 ಕ್ವಶನ್ಸ್ನ ಕೇಳಲಾಗಿತ್ತು RC ರೀಡಿಂಗ್ ಕಾಂಪ್ರಿಹೆನ್ಷನಿಂದ. 2023ನೇ ಇಸ್ವಿನಲ್ಲಿ 8 ಕ್ವಶನ್ಸ್ನ ಕೇಳಲಾಗಿತ್ತು.